ಯಾವ ಪಾತ್ರಗಳು ನಿಮಗೆ ತುಂಬ ಇಷ್ಟ ಆಗಿದ್ದು ಅಥವಾ ಮನೆಯವರಿಗೆಲ್ಲ ವಾವ್ ಇದು ನಮ್ಮ ಸೌಂದರ್ಯನ ಅಂತ ಅನ್ಸಿದ್ದು? ನಿಜವಾಗ್ಲೂ ಕಷ್ಟಪಟ್ಟಿರೋದು. ಅವಳು ಎಷ್ಟು ರೋಡಲ್ಲೆಲ್ಲ ಹೇಳ್ಕೊಂಡು ಹೋಗೋ ಸೀನ್ ಎಲ್ಲ ಇದೆಯಲ್ಲ, ಖಂಡಿತವಾಗ್ಲೂ ಅವಳು ಹಾಗೆ ಗಾಯಗಳೆಲ್ಲ ಆಗಿತ್ತು. ಇಟ್ ವಾಸ್ ಸೋ ನ್ಯಾಚುರಲ್. ಅಮರ್ ವಾಸ್ ವೆರಿ ಕ್ಲಿಯರ್. ಈ ಟೋಲ್ಡ್ ಮಿ ಆಲ್ಸೋ. ನನಗೆ ಹೇಳಿದ್ರು ಇವಾಗ ನನಗೆ, ಸೌಮ್ಯ ಮಗಳು, ನೀನು ಅವಳನ್ನ ಮಗಳ ಥರ ಆಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮಿಬ್ಬರ ಕರ್ತವ್ಯ ಅವಳನ್ನ ಸೇಫಾಗಿ ನೋಡ್ಕೊಳೋದು. ಇವಾಗ ತುಂಬ ಕ್ಲಿಯರಾಗಿ ಹೇಳಿದ್ದರಿಂದ ಐ ವಾಸ್ ಆಲ್ಸೋ ಪ್ರಿಪೇರ್ಡ್ ಫಾರ್ ದಟ್. ನಾವು ಅವ್ರನ್ನ ಕಳ್ಕೊಂಡ ಮೇಲೆ ಎಷ್ಟೋ ಸ್ಟೋರಿ ಕೇಳಿದ್ದೀನಿ ಅವ್ರ ಬಗ್ಗೆ. ಅಂದರೆ ನಂಗೆ ಇಂಥ ಸಿಚುವೇಷನಲ್ಲಿ ಇಂಥದ್ದಾಯಿತು, ಅಂಥ ಟೈಮಲ್ಲಿ ಅವರು ನನಗೆ ಈಗ ಕೈ ಬಿಟ್ಟಿಲ್ಲ, ನಮ್ಗೆ ಇಂಥ ಲಾಸ್ ಆಗೋದಿತ್ತು, ಅಂಥ ಟೈಮಲ್ಲಿ ಈ ಸಪೋರ್ಟೆಡ್, ಈ ಆಲ್ಸೋ ಇನ್ವೆಸ್ಟೆಡ್. ಈಗ ಬೈ ಚಾನ್ಸ್ ಬರೀ ಅಮರ್ಗೇನ ಆಗಿದ್ರೇನು ಸೌಮ್ಯ ಗೊತ್ತಾಗ್ತಾ ಇರಲಿಲ್ಲ ನೆಕ್ಸ್ಟ್ ಹೆಂಗೆ ಏನು ಮಾಡಬೇಕು, ಎಲ್ಲಿ ಏನಿದೆ, ಹೆಂಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಮರು. ಹೋಗ್ತೀನಿ ನಾನು ಅಮ್ಮರ್ ಕೇಳೋದು ಬೇಡ ಅಂತ ನಮ್ಮ ಡ್ರೈವರ್ಗೂ ಫಸ್ಟೇ ಹೇಳ್ಬಿಟ್ಟು ಹೇಳ್ಬಾರ್ದಾಯ್ತಾ, ನಾವು ಇಲ್ಲಿ ಬಂದಿದ್ವಿ ಅಂತ ಇಬ್ಬರು ಲಕ್ಷಣವಾಗಿ ಫುಲ್ಲು ದೊಡ್ಡದು ಅದನ್ನು ಬಿಟ್ಟು ಹೋಗ್ತಿದ್ವಿ. ಮತ್ತು ಮಳೆ ಅಂದರೆ ಅಂತೂ ತುಂಬ ಇಷ್ಟ, ನಮ್ಮಿಬ್ರಿಗೂ ತುಂಬ ಇಷ್ಟ ಇರೋದು. ನಾವೆಲ್ಲರೂ ಟೆರೇಸ್ಗೆ ಹೋಗ್ಬಿಟ್ಟು ಮಳೇಲಿ ಆಡ್ತಿದ್ವಿ, ಗಿರ್ಗಿಟ್ಲೆ ಆಡೋದು ಅಂಥದ್ದೆಲ್ಲ ಆಡ್ತಿದ್ವಿ. ಚಿಕ್ಕದ್ರಲ್ಲಿ ಸಂತೋಷ ಪಡ್ತಿದ್ದಿದ್ದೆ ಹೆಚ್ಚು. ಅಷ್ಟು ದೊಡ್ಡ ಸ್ಟಾರ್ ಆದಮೇಲೇನು ಶಿ ವಾಸ್ ಆಲ್ವೇಸ್ ಡೌನ್ ಟು ಅರ್ತ್. ರಮ್ಯಕೃಷ್ಣ ಅವ್ರ ಕಾಲಲ್ಲಿ ಸೌಂದರ್ಯ ಅವ್ರ ಕೆನ್ನೆನ ಸವರ್ತಾರವರು. ಶಿ ವಾಸ್ ಸಕ್ಸಸ್ಫುಲ್ ಮೇ ಬಿ ಬಿಕಾಸ್ ಆಫ್ ದಟ್ ಅನ್ಸುತ್ತೆ. ಏನು ಹೇಳ್ತಾರೆ ಅದನ್ನು ನೀಟಾಗಿ ಮಾಡುವಂಥದ್ದು. ಎಲ್ಲ ಕಡೆನೂ ಇದು ಒಂದು ಡಿಸ್ಕಷನ್ ಆಗಿತ್ತು ಆಗ. ಸೊ ಈ ಹೀರೋಯಿನ್ ಜೊತೆಗೆಲ್ಲ ರ್ಯಾಪೋ ಇತ್ತ, ಫ್ರೆಂಡ್ಶಿಪ್ ಅಥವಾ ಹೆಂಗೆ? ನನಗೆ ಇವ್ರಾಗಲ್ಲ, ಇಲ್ಲ ಅವ್ರಿಗೆ ನಾವಾಗಲ್ಲ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಸೊ ಮದುವೆ ಕೂಡ ಒಂದು 2-3 ದಿನದ ಸೆಲೆಬ್ರೇಷನ್. ದಟ್ ಈಸ್ ಫಿಲಿಮಲ್ಲೆಲ್ಲ ನೋಡ್ತಿರಲ್ಲ, ಎಕ್ಸಾಕ್ಟ್ಲಿ ಲೈಕ್ ದಟ್. ಇದೆಲ್ಲ ಆಯ್ತಾ ಜೀವನದಲ್ಲಿ ಅಂತ ಈಗಲೂ ಅಷ್ಟೇ. ನೀವು ಮಾತಾಡ್ತಾನೆ ನಂಗೆಲ್ಲ ನೆನಪಾಗ್ತಾ ಇದೆ. ಒಂದಲ್ಲ ಎರಡಲ್ಲ 6-7 ಫಿಲ್ಮ್ ಫೇರ್ ಅವಾರ್ಡ್ಸ್ ತೊಗೊಂಡ್ರು. ಎಲ್ಲ ಅವಾರ್ಡ್ಸನ್ನು ಯಾವುದನ್ನು ಸುಮ್ಮನೆ ಹಾಗೆ ಹಾಕಬಾರ್ದು, ಹಂಗೆ ಇಡಬಾರ್ದು ಅಂತ. ಅದಕ್ಕೆ ಅಂತ ಅವಾರ್ಡ್ಸ್ಗೆ ಅಂತಲೇ ಜಾಗ ಮಾಡಿ ಅದನ್ನೆಲ್ಲನೂ ಡಿಸ್ಪ್ಲೇ ಮಾಡಿದ್ವಿ. 3 ಹೊತ್ತು ಬರೀ ತಂಗಿ ಸಿನಿಮಾ, ತಂಗಿ ಫೈನಾನ್ಸು, ಬರೀ ತಂಗಿ ಅಂತಾನೆ ಅವ್ರದ್ದು ಪ್ರಪಂಚದಲ್ಲಿ. ಯಾವತ್ತು ನೀವು ಅವ್ರಿಗೆ ಕೇಳಿಲ್ವಾ ರೀ ನನಗೂ ಟೈಮ್ ಕೊಡ್ರಿ? ನಿಮ್ಮಲ್ಲಿ ಆ ಕ್ಲಾಶಸ್ ಯಾವತ್ತಾದರೂ ಆಗಿದ್ದು ಉಂಟಾ? ಐ ಲಾಸ್ಟ್ ಮೈ ಐಡೆಂಟಿಟಿ ಅನಿಸ್ತಿತ್ತು. ಕರೆಕ್ಟ್ ಅವ್ರು ಹೇಳೋದು ಅಂತ ಅನ್ನಿಸ್ತು. ದಿಸ್ ಈಸ್ ದ ಟೈಮ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಹರ್. ಆಗ ನಂಗೆ ಅನಿಸ್ತಿತ್ತು ನನ್ನ ಕರ್ತವ್ಯ ಅವ್ರ ಜೊತೆ ನಿಂತು ಆ ಮಗುನ ನೋಡ್ಕೊಳೋದು. ನನಗೂ ಹಾಗೆ ಅದೇ ಬಂದುಬಿಡ್ತು. ಅದು ಅವ್ರು ಹೇಳಿ ಆ ಮಗು ನಾವು ನಮ್ಮ ಮಗಳು ಅವಳು ನನಗೆ. ಸೊ ಐ ರಿಯಲಿ ಮಿಸ್ ಹರ್. ನಾ ಅದಕ್ಕೇ ಯಾವತ್ತೂ ಅಂದ್ಕೊಂಡಿದ್ದೇ ಇಲ್ಲ ಅವರಿಲ್ಲ ಅಂತ. ಆಲ್ವೇಸ್ ಐ ವೇಟ್. ಅದು ಯಾವ ದೃಷ್ಟಿ ಬಿತ್ತು, ಅದು ಯಾವ ಕೆಟ್ಟಗಳಿಗೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಒಂದು ಫೈನಲ್ ಡೇ ಈ ಘಟನೆ ನಡೆಯುತ್ತೆ. ಪ್ರೀವಿಯಸ್ ಡೇ ಆಲ್ಸೋ ಲೈಕ್ ಅವ್ರ ಮನೇಲಿ ಅವ್ರ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಶಿ ವಾಸ್ ಲೈಕ್ 50-50 ಇತ್ತು. ಅದರಿಂದ ವೆರಿ ಡೀಪ್ ಡಿಸ್ಕಷನ್ ವಿ ಹ್ಯಾಡ್ ದ ಪ್ರೀವಿಯಸ್ ಡೇ. ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು, ಮನಸ್ಸು ಆರಾಮಾಗಿರಲಿಲ್ಲ, ಪೀಸ್ಫುಲ್ ಆಗಿರಲಿಲ್ಲ. ದಟ್ ವೀಕ್ ಇಟ್ ಸೆಲ್ಫ್ ವಾಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಅಸ್. ನೆವರ್ ಎವರ್ ಅಲ್ಲ, ಇಮ್ಯಾಜಿನೇಷನ್ನು ಬರಲ್ಲ ಈ ಥರದ್ದು ಏನಾದರೂ ಆಗುತ್ತೆ. ಬಟ್ ಇನ್ಫ್ಯಾಕ್ಟ್ ದೇವರ್ ಎಕ್ಸೈಟೆಡ್, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ ಅಂಥದ್ದೆಲ್ಲ ಇತ್ತು. ನಿಮ್ಮೊಟ್ಟಿಗೆ ಏನಾದರೂ ಒಂಥರ ಅವ್ರ ನಡವಳಿಕೆಯಲ್ಲೋ ಅಥವಾ ಏನಾದರೂ ನಿಜವಾಗ್ಲೂ ನೀವು ಹೇಳೋದು ಸತ್ಯ, ಅದೆಲ್ಲ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಆಗದೇ ಇದ್ದಿದ್ದು ನಮಗೆ ಗೊತ್ತಾಗಿತ್ತು ಅಂದರೆ ಅವತ್ತು ಅವಳು ಬಂದು ವಾಪಸ್ ಹೋದವಳು ತಿರ್ಗಾ ಬಂದುಬಿಟ್ಟು ನೀವು ಸ್ವಲ್ಪ ಕುಂಕುಮ ಕೊಡು ಅಂತ ಕುಂಕುಮ ಕೇಳಿದ್ಲು ಅವಳು. ಅಂಥ ಅಭ್ಯಾಸ ಏನೂ ಇಲ್ಲ. ದಿನ ಏನೋ ಹೋಗೋ ಕುಂಕುಮ ಇಟ್ಕೊಂಡು ಹೋಗೋದು ಏನೂ ಇಲ್ಲ. ಫಸ್ಟ್ ಟೈಮ್ ಶಿ ಆಸ್ಡ್. ಈ ಕೇಮ್ ಬ್ಯಾಕ್ ಆ್ಯಂಡ್ ಈ ಜಸ್ಟ್ ಹಗ್ ಮೀ ಆ್ಯಂಡ್ ಕಿಸ್ ಮೀ, ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗೋದು. ಹಾಲಲ್ಲೇ ಎವ್ರಿ ಒನ್ ಆರ್ ದೇರ್. ಈಗೇನು 10:30ಗೆ ನನಗೆ ಕಾಲ್ ಬರುತ್ತೆ. ಈ ಥರ ನನಗೆ ಫೋನ್ ಮಾಡಿದ್ರು, ನಿಮಗೇನು ಗೊತ್ತಾಯ್ತಮ್ಮ ಈ ಥರ ಕೇಳಿದೆ, ಏನೋ ಕ್ರ್ಯಾಶ್ ಆಯ್ತಂತೆ, ಫ್ಲೈಟ್ ಏನೋ ಬಿದ್ದೋಯ್ತು ಅಂತ ಕೇಳಿದೆ, ಏನೋ ಗೊತ್ತಾಯ್ತಮ್ಮ ಅಂತ. ಐ ವಾಸ್ ಲೈಕ್ ಏನು ಹೇಳ್ತಿದ್ದೀರಾ? ನನಗೇನು ಹೊಡ್ ಬಂದು ಕ್ಯಾಶೆಲ್ಲ ತೊಗೊಂಡೆ, ಸ್ವಲ್ಪ ಏನಕ್ಕೆ ಇರಲಿ ಅಂತ ಎಲ್ಲ ತೊಗೊಂಡು ಅಲ್ಲಿ ಲೆಫ್ಟ್ ಹೋದಾಗಲೇ ನಾನು ನೋಡಿದೆ ಆಂಬ್ಯುಲೆನ್ಸ್ ಎಲ್ಲ ಹೋಗ್ತಿದೆ, ಸೈರನ್ ಎಲ್ಲ ಜೋರಾಗಿ ಕೇಳಿಸ್ತಿದೆ. ಆಗ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನೋ ಹೋಗ್ತಾ ಇದೆ, ಸಮಥಿಂಗ್ ಇಸ್ ರಾಂಗ್ ಅಂತ. ಇಟ್ ವಾಸ್ ಅಲ್ಲಿ ಹೋದಾಗ ನೋಡ್ತೀನಿ ಎಲ್ಲ ಜನ ಒಂದೇ ಕಡೆ ಓಡ್ತಾ ಇದ್ದಾರೆ, ಹೋಗಿ ಎಲ್ಲ ಬರ್ತಾ ಇದೆ. ನಾನು ಬೇಗ ಹೋಗಿರೋದು, ನಾನು ಫಸ್ಟ್ ಹೋಗಿರೋದು. ವೆರಿ ಬ್ಯಾಡ್. ಅವರು ಜೋರು ಹೇಳ್ತಿದ್ದಾರೆ. ಸೊ ದಟ್ ವಾಸ್ ನಮ್ಗೆ ಗೊತ್ತಾಯಿತು ಹಿಂಗಾಗ್ತದೆ. ಸೊ ತಿರ್ಗಾ ಮನೆಗೆ ಬಂದಮೇಲೆ ದೇ ಬಾಟ್ ಇಟ್ ಇನ್ ಎ ಬಾಕ್ಸ್.
ಅವರಿಲ್ಲ ಅಂತ ಅಂದ್ಕೊಂಡಿಲ್ಲ. ಇಟ್ಸ್ ಆಲ್ವೇಸ್ ನೈಸ್, ಇಟ್ಸ್ ಆಲ್ವೇಸ್ ಪ್ಲೆಷರ್ ಟು ರಿಮೆಂಬರ್ ದೋಸ್ ಡೇಸ್. ಎಷ್ಟು ವರ್ಷ ಕೇಳಿದ್ದೀನಲ್ಲ ನೀವು, 1 ಗಂಟೆವರೆಗೂ ಫಿನಿಶ್ ಆಗೋವರೆಗೂ ನನಗೆ ಎಷ್ಟು ಸಲ ಅಂದ್ಕೊಂಡ್ರು ಆಫ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದನ್ನ ನೆನೆಸ್ಕೊಂಡಾಗ ದಿಸ್ ಇಸ್ ನಥಿಂಗ್. ಯು ಹ್ಯಾವ್ ಗಿವನ್ ಮಿ ಸೋ ಮಚ್. ಮೈ ಪ್ಲೇಸರ್.